ಹೆಂಗ ಅನ್ಸ್ತದೆ ಇವಾಗ ಫುಲ್ ಮೌಂಟೇನ್ ಟಾಪ್ ಅಲ್ಲಿ ಹೋಗ್ತಾ How are you feeling? On the Jendu bar. you will get this smell. Okay, got it. ಇವರು ನೋಡಿ ಇಂಥ ಫುಲ್ ಚಳಿಲಿ ಶಾರ್ಟ್ಸ್ ಅಲ್ಲಿ ಬಂದಿದ್ದಾರೆ. ಬಿಟ್ರೆ ಈಗ ಇಲ್ಲೇ ಹಾರೋಗ್ತೀವಿ. ಫೈನಲಿ ನಾವು Neska mountain reach ಆದ್ವಿ. ಹಲೋ ಗುಡ್ ಮಾರ್ನಿಂಗ್. ನಾವು ಇವತ್ತು ಒಂದು ಟ್ರೆಕ್ಕಿಂಗಿಗೆ ಹೋಗೋಣ ಅಂತ ಅಂದ್ಕೊಳ್ತೀವಿ. ಸೊ ನಮಗಿದೊಂದು ಲಾಂಗ್ ವೀಕೆಂಡ್. ಸೊ ಅದಕ್ಕೋಸ್ಕರ ಒಂದು ಹೈಯೆಸ್ಟ್ ಮೌಂಟೇನ್ ಇನ್ ಚೆಕ್ ರಿಪಬ್ಲಿಕ್ ಸೆಜ್ನಾ ಮೌಂಟೇನ್ ಅಂತ. ಸೊ ಆ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅಲ್ಲಿ ಹೇಗಿರುತ್ತೆ, ನಾವು ಹೇಗೆ ಟ್ರೆಕ್ ಮಾಡ್ತೀವಿ, ಯಾವ್ಯಾವ ಪ್ಲೇಸಸ್ ನೋಡ್ತೀವಿ ಅಂತೆಲ್ಲನೂ ನಾನು ನಿಮಗೆ ತೋರಿಸ್ತೀನಿ ಈ ವ್ಲಾಗಲ್ಲಿ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಹ್ಯಾವ್ ಅ ವೆರಿ ಗುಡ್ ಮಾರ್ನಿಂಗ್. ಆಲ್ರೆಡಿ ತುಂಬ ಜನ ಇವಾಗ ಟ್ರೆಕ್ಕಿಂಗಿಗೆ ಅಂತ ಬ್ಯಾಗ್ಸ್ ಎಲ್ಲ ತೊಗೊಂಡು ರೆಡಿ ಆಗ್ತಾ ಇದ್ದಾರೆ. ಸೊ ನೋಡಿ ಇಷ್ಟೊಂದು ಜನ ಇವಾಗ ನಮ್ಮ ಬಸ್ಸಲ್ಲಿ ಬರೋರಿದ್ದಾರೆ. ಬಸ್ ಡ್ರೈವರ್ ಇನ್ನೂ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದೀವಿ. ಟ್ರೆಕ್ಕಿಂಗ್ಗೆ ಹೋಗ್ತಿದ್ದೀವಿ, ಆ್ಯಕ್ಟಿವ್ ಆಗಿರಬೇಕು. ಎಲ್ಲ ಹಿಂಗೆ ನಿದ್ದೆ ಮಾಡ್ತಿದ್ದಾರೆ ಅಂತ. ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು ಅನ್ಸಿ. ಇನ್ಸ್ಟೆಡ್ ಆಫ್ ಪ್ಯಾಂಟ್ ಬ್ರಿಂಗಿಂಗ್ ಅಟ್ ಲೀಸ್ಟ್ ರೈನ್ ಕೋಟ್ ಇಸ್ ಬೆಟರ್. Remove it. Not available right now. So this is the one. Oh, it is showing red. We need to walk more after going there also, Ruzova. We will reach here. This Yeah, car, see? that F1. But that one Five. is not working. 5 is not working. Yeah. Hello. So 5 and 6 is not working. Shit. ಸೊ ಫುಲ್ ಸ್ನೆಜ್ಗಾ ಮೌಂಟೇನ್ಗೆ ನಮಗೆ ಕೇಬಲ್ ಕಾರ್ ಅವೈಲಬಿಲಿಟಿ ಇಲ್ಲ ಇವತ್ತು. ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸ್ ಆರ್ ಮೇ ಬಿ ಅಲ್ಲಿ ವಿಂಡ್ ಜಾಸ್ತಿ ಇರ್ಬೋದು. ಬಟ್ ನಾವು ಇವಾಗ ಅದ್ರದ್ದು ಹಿಂದಿನ ಸ್ಟಾಪಿಗೆ ಹೋಗ್ತಿದ್ದೀವಿ. ಸೊ ಬಟ್ ಅಲ್ಲಿಂದ ನಾವು ಮತ್ತೆ ಟ್ರೆಕ್ ಮಾಡ್ಬೇಕನ್ಸುತ್ತೆ. ತಿಳಿಸಿ ಹೇಗಾಗುತ್ತೆ ನಮಗೆ ಅಂತ. ಸೊ ಇಲ್ಲಿ ಟಿಕೆಟ್ ನಿಮ್ಗೆ ತಗೊಂಡಿದ್ದಾರೆ. ಹಾಂ ಹೆಂಗ ಅನ್ಸ್ತದೆ ಇವಾಗ ಫುಲ್ ಮೌಂಟೇನ್ ಟಾಪ್ ಅಲ್ಲಿ ಹೋಗ್ತಾ How are you ಇದ್ದೀವಿ. feeling? Yeah, it's nice going Yes. to the Excited. Prague peak point. We are going to the Prague peak. Not Not Prague, Prague, Czech Czech Republic peak point. peak point. Organizers ಗೆ ಕರೆಕ್ಷನ್ ಮಾಡ್ತಾ ಇದ್ದೀರಾ. Yes. Feeling Jendu place some on the Jendu bar. you will get this smell. Okay, got it. But how come you will always bring this one? Huh? This one? Sir, it smells good now. Yeah. Mm-hmm. We don't need to apply it on our clothes. We are already Yeah. getting the smell. Yes, enough for me. We are already getting monsoon time. ಹೌದು ಮುಳ್ಳಯ್ಯನಗಿರಿ also same. But ಇಲ್ಲಿ ಇವಾಗ it was not like full that. If you clouds. go closer to this part, yeah, see? No, people are just trekking from ಹೌದು. downside. See there, ಹೌದು. they're coming down. They're ಇಲ್ಲಿಂದ coming ಫುಲ್ down. ಇವಾಗ ಟ್ರೆಕ್ ಮಾಡ್ತಿದ್ರೆ ಅಲ್ಲಿ ಮೇಲ್ಗಡೆ ಫುಲ್ ಕ್ಲೌಡ್ ಇದೆ. ಮಂಜು ಬರ್ತಾ ಇದೆ ಮಂಜು ತುಂಬಾ. ಮಂಜು Manjutai? ಆಲ್ರೆಡಿ ಮಳೆ ಬರಂಗಿದೆ, ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇದೆ ಆಲ್ರೆಡಿ. ನಾವ್ ಇಲ್ಲಿಂದ ಇವಾಗ ಹೆಂಗ್ ಟ್ರೆಕ್ ಮಾಡೋದು ಏನೋ. ಟ್ರೆಕ್ ಮಾಡ್ತಿದೀವಲ್ಲ ನಾವ್ ಇವಾಗ ಆಲ್ರೆಡಿ. ಆರಾಮಾಗಿ ಕೂತ್ಕೋ. ಟ್ರೆಕ್ಕಿಂಗ್ ಎಲ್ಲ ಹೋಗ್ತೀವಿ. ರಿಟರ್ನ್ ನಾವು ಫುಲ್ ಇವಾಗ Visibility. cloud ಒಳಗಡೆ ಇದೀವಿ. ವಿಸಿಬಿಲಿಟಿ ಕಡಿಮೆ ಇದೆ. ವಿಸಿಬಿಲಿಟಿನೇ ಇಲ್ಲ. Shit, bro. And What is behind me? ತುಂಬಾ ವಿಂಡ್ ಬೇರೆ ಇದೆ. ಇಟ್ಸ್ ಕ್ರೇಜಿ. ಮಜಾ ಇದೆ, We ಮಜಾ. can't ತುಂಬಾ see anyone. ತುಂಬಾ ಸ್ವಿಂಗ್ ಆಗ್ತಿದೆ ಇದು. ಹೋಗಕ್ಕೆ ಆಗ್ತಿಲ್ಲ ಹಿಂಗೆ. ಅಲ್ಲಿ. It's too scary. So we can't see anything. ನಾವ್ Yeah, ಏನ್ ನೋಡಕ್ಕೆ ಆಗ್ತಿಲ್ಲ ಅಲ್ಲಿ. we came to ಏನೂ the ಕಾಣಿಸ್ತಾನೆ we ಇಲ್ಲ. came to the location. Yeah, we almost reached. Visibility. ಏನು ಕಾಣಿಸ್ತಾ ಇಲ್ಲ. ಏನೇನು ಕಾಣಿಸ್ತಾ ಇಲ್ಲ. Oh my god. But it's really nice. Rain is not there, only cloudy and ಇವರು ನೋಡಿ ಇಂಥ ಫುಲ್ ಚಳಿಲಿ ಶಾರ್ಟ್ಸ್ ಅಲ್ಲಿ ಬಂದಿದ್ದಾರೆ. ಬಿಟ್ರೆ ಈಗ ಇಲ್ಲೇ ಹಾರೋಗ್ತೀವಿ. ಸೊ ನಾವು ಇವಾಗ ಚೆಕ್ ರಿಪಬ್ಲಿಕ್ ಮತ್ತು ಪೋಲ್ಯಾಂಡ್ ಬಾರ್ಡರ್ ಬಂದಿದ್ದೀವಿ. ಸೊ ಅಲ್ಲೇ
ಕೃಷ್ಣ ಮೌಂಟೇನ್. ಸೊ ನಾನಿವಾಗ ಎಲ್ಲಿ ಪೋಲ್ಯಾಂಡ್ ಬಾರ್ಡ್ರ್ ಎಲ್ಲಿ ಬರುತ್ತೆ, ಪೋಲ್ಯಾಂಡ್ ಈ ಕಡೆ ಈ ಬ್ಯಾರಿಗೇಟಿಂದ ಆ ಕಡೆ ಫುಲ್ ಇದು ಪೋಲ್ಯಾಂಡ್. ಸೊ ಈ ಕಡೆ ಚೆಕ್ ರಿಪಬ್ಲಿಕ್. ಫೈನಲಿ ನಾವು ನೆಸ್ಕಾ ಮೌಂಟೇನ್ ರೀಚ್ ಆದ್ವಿ. ಸೊ ನಾವು ಆ ಕಡೆ ರೂಟಲ್ಲಿ ಏನು ಜನ ನಿಂತಿದ್ದಾರೆ ಅಲ್ಲಿಗೆ ಹೋದರೆ ನಾವು ಪೋಲ್ಯಾಂಡಿಗೆ ಹೋಗ್ತೀವಿ. ಸೊ ನಮ್ಗೆ ಈ ಕಡೆಗೆ ಏನು ರೂಟ್ ಇದೆ ಇದು ನಾವು ಚೆಕ್ ರಿಪಬ್ಲಿಕ್ ಹೋಗ್ತೀವಿ. 5 to 6 degrees ಸೆಲ್ಸಿಯಸ್ ಇತ್ತಿಲ್ಲಿ ನಾವು ಬಂದಾಗ. ಸೊ ಇದೇ ಮೌಂಟೇನ್ ನಾವು ವಿಂಟ್ರಲ್ಲಿ ಬಂದಾಗ ಅಂತೂ -17. ಹಲೋ ಯಾ ನಾವು ಅವರ್ ಟ್ರೆಕ್ ಸ್ಟಾರ್ಟ್ಸ್. ಈಗ ನಾವು Going to the another one. ಯಾ ವಿ ಆರ್ ಡೆಸ್ಟಿನೇಷನ್. ಯಾ another ಡೆಸ್ಟಿನೇಷನ್. ಸೊ ಇದು ಅಪ್ ಸೈಡ್ ಬರೋದಕ್ಕೆ, ಸೊ ಡೌನ್ ಹೋಗೋದಕ್ಕೂ ಸಹಿತ ಇದೆ. ಬಟ್ ಡೌನ್ ಆರಾಮಾಗಿ ನಾವು ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು ಅಂತ, ನಡ್ಕೊಂಡು ಹೋಗ್ಬೋದು ಅಂತ ನಾವು ನಡ್ಕೊಂಡು ಹೋಗೋದನ್ನ ಚೂಸ್ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿ. ಸೊ ಯಶವಂತ್ ಅವ್ರು ಇವಾಗ ಬನಾನಾ ತಂದಿದ್ರು, ಅದನ್ನು ನಾವು ತಿಂತಾ ಇದ್ದೀವಿ. ಸೊ ಇಲ್ಲೊಂದು ಸ್ವಲ್ಪ ಸ್ಟಾಪ್ ಮಾಡೋಣ ಅಂತ ಸಾಕಾಯ್ತು. ನಾನು ಸ್ವಲ್ಪ ನಡೆದು ಕಾಲು ನೋವು ಬರ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಟ್ರೆಕ್ಕಿಂಗ್ ಹೋಗೋ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಪಾರ್ಕಲ್ಲಿ ಹೋಗೋ ಥರ ಇದೆ. ಸುತ್ತಲೂ ಇಲ್ಲೆಲ್ಲ ಪೈನ್ ಟ್ರೀಸ್. ಇಲ್ಲಿ ಪೈನ್ ಟ್ರೀಸ್ ಬಿಟ್ಟರೆ ಬೇರೆ ಯಾವ ಟ್ರೀಸು ಇಲ್ಲ. ತುಂಬ ಚೆನ್ನಾಗಿ ಒಳ್ಳೆ ಪಾರ್ಕಲ್ಲಿ ಹೋಗೋ ಥರ ನಮ್ಗೆ ಟ್ರೆಕ್ಕಿಂಗ್ ಮಾಡೋ ಥರ ಈ ಟ್ರೀ ಬಂದು ನಿಮಗೆ ವಿಂಟರಲ್ಲೂ ಮತ್ತು ಸಮ್ಮರಲ್ಲೂ ಇರುತ್ತೆ. ಅದಕ್ಕೆ ಇಲ್ಲಿ ಸರ್ವೈವ್ ಆಗಿದೆ ಅದು. ಸೊ ನಮ್ಗೆ ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ. ವಾಟ್ ಈಸ್ ದಿಸ್ ಗಾಯ್ಸ್? ಐ ಆಮ್ ಅಬೌಟ್ ಟು ಫಾಲ್. ನಾನು ಬೀಳ್ತಾ ಇದ್ರೆ ಇವ್ರು ಸುಮ್ಮನೆ ನೋಡ್ತಾ ನಿಂತಿದ್ರು ನೋಡಿ. ನಾನು ಹಿಂಗೆ ಪೋಸ್ ಕೊಡ್ತಾ ಇಲ್ಲ. ವಿ ಹ್ಯಾವ್ ಟು ವಾಕ್ ಲೈಕ್ ದಿಸ್. ನಾವಿವಾಗ ರಿವರ್ಸ್ ವೇಯಲ್ಲಿ ಹೋಗ್ತಾ ಇದ್ದೀವಿ. ವಾಕ್ ಮಾಡಿ ಸಾಕಾಗಿ ಈಗ ರಿವರ್ಸ್ ವೇಲಿ ಹೋದ್ರೆ, ಡೌನ್ ಇದ್ರೆ ರಿವರ್ಸ್ ವೇಲಿ ಹೋದ್ರೆ ನಮ್ಗೆ ಜಾಸ್ತಿ ನೋವಾಗಲ್ಲ ಅಂತ ಹೋಗ್ತಾ ಇದ್ದೀವಿ. ಸೊ ನಾವಿಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇರುವಾಗ ಒಂದು ಪ್ಲೇಸ್ ಹತ್ರ ಸ್ಟಾಪ್ ಮಾಡಿದ್ವಿ, ಏನಾದರೂ ತಿನ್ಬೋದು ಅಂತ ಅಂದ್ಕೊಂಡು. ಬಟ್ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ, ಇದೊಂದು ವಿಲೇಜ್ ಅಂತ ಹೇಳಿದ್ರೆ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಶೂಸ್ ಇದೆ, ಶೂಸ್ನ ಇಲ್ಲಿ ಈ ಥರ ಅರೇಂಜ್ ಮಾಡಿದ್ದಾರೆ. ಹಾಗೆಯೇ ಈ ಶೂಸಲ್ಲೆಲ್ಲ ಏನು ಸಣ್ಣ ಸಣ್ಣ ಹೂಗಳನ್ನು ಬೆಳೆಸಿದ್ದಾರೆ, ಮತ್ತು ಸಣ್ಣ ಸಣ್ಣ ಪಾಟ್ಸ್ ಥರ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹಾಗೆ ನೋಡಿದರೆ ಅಲ್ಲಿ ನೋಡಿ ಹಸುಗಳು ಎಷ್ಟು ಚೆನ್ನಾಗಿ ಮೇಯ್ತಾ ಇದ್ದಾವೆ. ಆಮೇಲೆ ಇಲ್ಲಿ ಸುತ್ತಲೂ ತುಂಬ ಚೆನ್ನಾಗಿದೆ, ಒಂಥರ ಪಾರ್ಕ್ ಥರದಲ್ಲಿದೆ. ಇದು ಆ್ಯಕ್ಚುಲಿ ರೆಸ್ಟೋರೆಂಟ್. ಅಲ್ಲಿ ATM ಸಹಿತ ಇದೆ. ಇದಿಷ್ಟು ಪ್ಲೇಸಲ್ಲಿ ಆಲ್ಮೋಸ್ಟ್ ನಮಗೆ ಏನು ನೆಸಿಟಿ ಇದೆ ಅದೆಲ್ಲನೂ ಇದೆ. ಬಟ್ ಏನಂತ ಅಂದರೆ ನಮಗೆ ಅಷ್ಟು ವೆಜಿಟೇರಿಯನ್ ಡಿಶಸ್ ಅಷ್ಟು ಇಲ್ಲಿ ನಮಗೇನು ಸಿಗಲ್ಲ. ಸೊ ಹಾಗಾಗಿ ನಾವು ಇಲ್ಲೇನು ತಿನ್ನೋಕ್ಕೆ ನಮ್ಗೆ ಆಗಲಿಲ್ಲ. ಸೊ ನಾನು ಈಗ ಇಲ್ಲೊಂದು ಕ್ಯೂಟಾಗಿರೋದೊಂದು ಇದನ್ನು ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಇದು, ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಕುತ್ಕೊಂಡು ನಾವು ಏನಾದರೂ ಆರ್ಡರ್ ಮಾಡಿದ್ರೆ ಈ ರೆಸ್ಟೋರೆಂಟಿಂದ ಇಲ್ಲಿ ಕುತ್ಕೊಂಡು ನಾವು ತಿನ್ಬೋದು. ಅದು ಈ ವ್ಯೂ ನೋಡ್ತಾ. ಸೊ ನೋಡಿ ಅಲ್ಲೂ ಇದ್ದಾವೆ ಮತ್ತೆ ಹಸುಗಳು. ಸೊ ಎಷ್ಟು ಚೆನ್ನಾಗಿ, ನನಗೆ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ಇದೊಂದು ಬ್ಯೂಟಿಫುಲ್ ವಿಲೇಜ್ ಅಂತ ಹೇಳ್ಬೋದು. ರಾಶಿ ಹಾಕಿ ನಡೆಯೋಕ್ಕೆ ಆಗ್ತಾ ಇಲ್ಲ ಹೇಳಬೇಕು ಅಂತಂದರೆ. ಫುಲ್ ಕಾಲು ಆಂಕಲ್ ಪೇನು ಬರ್ತದೆ. ಅವ್ರು ನೋಡಿ ಅಲ್ಲಿಂದ ಹೋಗ್ತಾ ಇದ್ದಾರೆ. ಮೇ ಬಿ ಇಟ್ಸ್ ಕ್ವೈಟ್ ಈಸಿ, ಯು ಕ್ಯಾನ್ ಗೋ. ಆ ಕಡೆಯಿಂದ ಹೋಗೋದಾ? ಬಾ ಹೋಗೋಣ. You don't know, sometime it might slip. ಫೈನಲಿ ನಮ್ಮ ಟ್ರೆಕ್ಕಿಂಗ್ ಎಂಡ್ ಪಾಯಿಂಟ್ ಬಂತು. ಆಫ್ಟರ್ 5 to 6 kilometers ಆಫ್ ಹಾರ್ಡ್ ಟ್ರೆಕ್ಕಿಂಗ್. ಸ್ಟಾರ್ಟಿಂಗ್ ಒಂದು 3 to 4 kilometers ಸ್ವಲ್ಪ ಓಕೆ ಇತ್ತು, ಬಟ್ ಆಮೇಲಂತೂ ಫುಲ್ ರಾಕ್ಸ್, ನಡೆಯೋಕ್ಕೆ ಆಗ್ತಿಲ್ಲ. ಇನ್ನೂ ಇವಾಗ ಕಾಲ ನೋವು ಬರ್ತದೆ. ಬಟ್ ಫೈನಲಿ
ವಿ ರೀಚ್ ದ ಪ್ಲೇಸ್. ಪಾರ್ಕಿಂಗ್ ಲಾಟ್ ಹತ್ರ ಬಂದ್ವಿ. ಹಲೋ, ಫೈನಲಿ ನಮ್ಮ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಯ್ತು, ಬಟ್ ಕಾಲೆಲ್ಲ ಹಂಗೆ ಶೇಕ್ ಆಗ್ತಾ ಇದೆ ಹಂಗೆ. ಹೌದು ಯಪ್ಪ, ಸಾಧು ಕೋಕಿಲು ಬೇಸ್ಮೆಂಟ್ ವೀಕು, ಬೇಸ್ಮೆಂಟ್ ವೀಕ್ ಆಗ್ಬಿಟ್ಟಿದೆ. ಇನ್ನು ನಾವೀಗ ರೆಸ್ಟೋರೆಂಟಿಗೆ ಹೋಗ್ಬೇಕು. ನಡ್ಕೊಂಡು ಹೋಗ್ತಾ ಇದೀವಿ. ಸಿ ಆಫ್ಟರ್ ಟ್ರೆಕ್ಕಿಂಗ್ ಹೇಗೆ ಹೋಗುವಾಗ ಹೇಗೆ ನಡೀತಾ ಇದ್ವಿ, ಇವಾಗ ಹೇಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದರೆ ಒಂದು ಬ್ಯೂಟಿಫುಲ್ ವ್ಯೂ ಇದೆ, ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ರಿವರ್ ಹರಿತಾ ಇದೆ. ಈ ಕಡೆ ಬಂದರೆ ಇಲ್ಲೊಂದು ಬ್ರಿಡ್ಜ್ ಇದೆ. ಸೊ ಹಾಗೆ ಈ ಕಡೆನೂ ಅಷ್ಟೇ ಚೆನ್ನಾಗಿ ರಿವರ್ ಹರಿತಾ ಇದೆ. ಸೊ ನಾವು ಇವಾಗ ಯಾವುದಾದ್ರೂ ಒಂದು ರೆಸ್ಟೋರೆಂಟಲ್ಲಿ ಚೆನ್ನಾಗಿ ಊಟ ಮಾಡಿಕೊಂಡು ರಿಟರ್ನ್ ಹೋಗಬೇಕು ಅಂತ ಇದ್ದೀವಿ. ಈಗ ನಾವು ಲಂಚಿಗೆ ಬಂದಿರೋ ಒಂದು ರೆಸ್ಟೋರೆಂಟ್ ಎಷ್ಟು ಸಖತ್ತಾಗಿದೆ ಅಂತಂದರೆ, ಸೊ ನೋಡಿ ಇಲ್ಲಿ ಇದು ವೀವ್ ಈ ಥರ ಎಷ್ಟು ಚೆನ್ನಾಗಿದೆ. ಹಾಗೆಯೇ ನಾವು ಇವಾಗ ಇಲ್ಲಿ ಕುತ್ಕೊಂಡು ಊಟ ಮಾಡ್ತೀವಿ. ಡಿಲಿಷಿಯಸ್ ಪಿಜ್ಜಾ ಇದೆ, ಫ್ರೈಡ್ ಚೀಸ್ ಇದೆ. ಸೊ ಎಲ್ಲ ಆರಾಮಾಗಿ ಬಿಯರ್ ಇದೆ. ಸೊ ಅವ್ರವ್ರಿಗೆ ಏನೇನು ಬೇಕೋ ಎಲ್ಲ ತಗೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ ಇವಾಗ. ಹಲೋ ಗಾಯ್. ಖುಷ್ವಂತ್ ಪಾಪ ಅವ್ರ ವೈಫ್ ಜೊತೆ ಮಾತಾಡ್ತಾ ಇದ್ದಾರೆ. ಅವರು ಹೆಲೋ ಹೇಳ್ತಾ ಇದ್ದಾರೆ.